ಗಿಲ್ಲಿ ನಟ ಅವ್ರು ಗೆಲ್ಬೇಕು ಮೇಡಮ್ ಅವರೇ ಬಿಗ್ ಬಾಸಲ್ಲಿ. ಗಿಲ್ಲಿಯವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಇಷ್ಟ? ಬೇರೆ ಕಾವ್ಯ ಯಾಕೆ ಇಷ್ಟ ಆಗೋದು? ಕಾವ್ಯ ಅವ್ರು ಬಂದು ಗಿಲ್ಲಿ ನಟ ಜೊತೆಗೆ ಇರೋದು ಒಂದು ಪ್ಲಸ್ ಪಾಯಿಂಟು. ಬಟ್ ಅವರು ಒಂಥರ ಆ್ಯಕ್ಟಿಟ್ಯೂಡ್ ಆಗಿ ನಗ್ನಗ್ತಾ ಚೆನ್ನಾಗಿರ್ತಾರೆ ಅವ್ರ ಜೊತೆ, ಗಿಲ್ಲಿ ಜೊತೆ. ಬಟ್ ಬಿಗ್ ಬಾಸಲ್ಲಿ ಬಂದು ಗಿಲ್ಲಿ ಮತ್ತು ಕಾವ್ಯ ಅವರಿಂದ ಚೆನ್ನಾಗಿದೆ, ನಡೀತಾ ಇದೆ. ಇವಾಗ ಬಿಗ್ ಬಾಸ್ ಹೋಲ್ ಸೀಸನ್ನಲ್ಲಿ ನೋಡಿದ್ರೆ ಧ್ರುವಂತ್ ಮತ್ತು ಅಶ್ವಿನಿ ಅವರೇ ಜಾಸ್ತಿ ಎಂಟರ್ಟೈನ್ ಮಾಡಿದ್ದು, ಎಲ್ಲನೂ ಅನುಭವಿಸಿದ್ದು ಅವರೇ ಅಂತ ಹೇಳಿ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಇದು ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ? ಅದು ತಪ್ಪು ಮೇಡಮ್, ರಾಂಗ್ ಮೇಡಮ್ ಅದು. ಅದು ರಾಂಗ್. ಗಿಲ್ಲಿಗೆ ಗಿಲ್ಲಿ ಹೌದು ಪೂರ್ತಿ ಹನುಮಂತ ಮತ್ತು ಇನ್ನೊಬ್ರು ಇದ್ದಾರೆ ಅವರು ಲಾಸ್ಟ್ ಸೀಸನಲ್ಲಿ. ಅವ್ರಿಗೆ ಹೋಲಿಸ್ಕೊಂಡ್ರೆ ಇವಾಗ ಗಿಲ್ಲಿ ನಟ ಅವ್ರ ಆ್ಯಟಿಟ್ಯೂಡ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರದ್ದು ಕರೆಕ್ಟ್. ನಾನು ಏನು ಕೇಳೋದಂದ್ರೆ ಅವರಿಬ್ಬರದ್ದು ವ್ಯಕ್ತಿತ್ವನ ಇಲ್ಲಿ ತೋರಿಸಿದ್ರೆ ಮತ್ತು ಗಿಲ್ಲಿ ಅವ್ರ ವ್ಯಕ್ತಿತ್ವ ಎಲ್ಲಿ ಹೋಯ್ತು ಅಂತ. ಇದೇ ಮೇಡಮ್, ಅವ್ರು ಪೂರ್ತಿ ಇಲ್ಲ, ಇವ್ರದ್ದು ಒಂದು 50-50 ಶೇರ್ ಮಾಡ್ಕೋತಾ ಇದ್ದಾರೆ. 50-50 ಇದೆ. ಬಟ್ ಗಿಲ್ಲಿ ನಟ ಅವ್ರದ್ದು ಗೆಲ್ಲಬೇಕು ಒಟ್ಟಿನಲ್ಲಿ. ಅವರು ಅಶ್ವಿನಿ ಅವರು ಬಂದು ಗಿಲ್ಲಿ ಫೈನಲ್ ಬರಬೇಕು, ರನ್ನರ್ ಆಫ್ ಅಶ್ವಿನಿ ಅವ್ರು ಬರಬೇಕು. ಕಾವ್ಯ ಅವ್ರು ಬಂದು ಗಿಲ್ಲಿ ನಟ ಅವ್ರಿಗೆ, ಕಾವ್ಯ ಅವರು ಅವ್ರ ಪ್ರೆಸರ್ನ ಅವ್ರು ಆಗ್ತಾ ಇದ್ದಾರೆ. ಬಟ್ ಅಂದರೆ ಗಿಲ್ಲಿ ನಟ ಅವರಿಂದ ಪ್ಲಸ್ ಪಾಯಿಂಟ್ ಇದೆ ಕಾವ್ಯ ಅವ್ರಿಗೆ. ನೀವೇ ಹೇಳಿದ್ರಿ ಇವಾಗ ಕಾವ್ಯ ಅವರು ಆ್ಯಟಿಟ್ಯೂಡ್ ಆಗಿ ಚೆನ್ನಾಗಿದ್ದಾರೆ ಗಿಲ್ಲಿಯವ್ರ ಜೊತೆ ಅಂತ ಹೇಳಿ. ಅಶ್ವಿನಿ ಅವ್ರು ರನ್ನರ್ ಅಪ್ ಆದರೆ ಕಾವ್ಯ ಅವ್ರಿಗೆ ಮೋಸ ಆಗಲ್ವಾ ಹಂಗಾದ್ರೆ? ಆ ಥರ ಎಲ್ಲ ಏನಿಲ್ಲ ಮೇಡಮ್. ಆಟದಲ್ಲಿ ಆಟ ನೋಡ್ಬೇಕು ಮೇಯ್ನು, ಅದು ಪ್ಲಸ್ ಪಾಯಿಂಟ್ ಅಷ್ಟೇ. ಓಕೆ, ಇವಾಗ ಫೈನಲ್ ಆಗಿ ಮನೆಯೊಳಗಡೆ 7 ಜನ ಅದಾರೆ. 7 ಜನದೊಳಗಡೆ ಇವಾಗ ಎಲಿಮಿನೇಟ್ ಆಗಿ ಒಬ್ರು ಹೊರಗಡೆ ಬರಲೇಬೇಕು. ಸೊ ಹಂಗೆ ಬಂದರೆ ಯಾರು ಬರ್ಬೋದು ನಿಮಗೆ 7 ಜನದೊಳಗಡೆ? 7 ಜನ ರಘು ಹೊರಗಡೆ ಬರಬೇಕು. ಓಕೆ, ಇವಾಗ ಫೈನಲಿ ನಿಮ್ಮ ಪ್ರಕಾರ ಯಾರ್ಯಾರು ವಿನ್ ಆಗಬೇಕು? ಯಾರಿಗೆ ವೋಟ್ ಮಾಡಿದ್ರಿ ನೀವು? ನಾವು ಗಿಲ್ಲಿ ನಟ. ಗಿಲ್ಲಿಯವರೇ ವಿನ್ ಆಗಬೇಕು, ಅವರಿಗೆ ವೋಟ್. ಹೌದು ಮೇಡಮ್, ಹೌದು ಮೇಡಮ್. ಎಷ್ಟು ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ ಅವರಿಗೆ? 100ಗೆ 101% ಸಪೋರ್ಟ್ ಇದೆ.